ಕಾಗಿ ಕುಪ್ಪ ಗುಬ್ಬೆ ಕುಪ್ಪ ಕಾಗಿ ಕುಪ್ಪ ಗುಬ್ಬೆ ಕುಪ್ಪ ಕಾಗಿ ಕುಪ್ಪ ಗುಬ್ಬೆ ಕುಪ್ಪ. ಫ್ಯಾಮ್ಲಿಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅವರಿಗೆ ತಿಂದಿದ್ದಕ್ಕೆ ಹೆಂಗೆ ಅನಿಸ್ತಾ ಅಂತ ಹೇಮಂತ್ ಅಣ್ಣನ ಬ್ಲಾಗ್ದಾಗ ನೋಡಿದ್ರಿ. ಆ್ಯಂಡ್ ನಮ್ಮ ಬ್ಲಾಗ್ದಾಗ ಎಸ್ ಕಂಟೆಂಟ್ ಕಳುವು ಮಾಡತ್ತೀನಿ. ಈಗ ತಪ್ಪು ತಿಳ್ಕೊಬಿಡ್ರಿ ಯಾರು. ಅವ್ರ ರೊಟ್ಟಿ ಮೇಲೆ ಹೊಡೆದಾಗತ್ತೆ ಇಲ್ಲ ಅಲ್ರಿ ಅಷ್ಟೊಂದು ಹೊಡಿಬೇಡ್ರಿ. ಹಿಂಗೈತೆ ನೋಡ್ರಿ, ಕಂಟೆಂಟ್ ಕ್ರಿಯೇಟರ್ಸ್ ಅಷ್ಟು ಸುಲಭಿಲ್ಲ ಆಗದ. ಆಗ್ಬೇಕಂತ ಹಠ ಮಾಡೋ ಹೊತ್ನ್ಯಾಗ ಏನು ಮಾಡಕ್ಕೆ ಬರಂಗಿಲ್ಲ. ಹೃದಯಕ್ಕೆ ಬೆಳದಿಂಗಳ ತಾರೆ ಸೌಂದರ್ಯ ಲಹರಿಲಿ ಮಿಂದೆದ್ದು. ಫ್ಯಾಮ್ಲಿ ಈಗ ನಮ್ಮ ಹೇಮಂತ್ ಅಣ್ಣಂದು ಒಂದು ಕಂಟೆಂಟ್ ಐತಿ, ಅದೇನಂದ್ರೆ ಜೋಲೋ ಚಿಪ್ಸ್ ಚಾಲೆಂಜ್ ಐತಿ. ಸೊ ಅದನ್ನು ಮಾಡ್ಬೇಕಂತ ಇವಾಗ ಬಂದೀವಿ. ಇಲ್ಲಿ ಅವ್ರದಾರ ಅವ ಹೆಂಗೆ ಫೀಲ್ ಆಗತೈತಿ ನಿಮ್ಗೆ? ಹೆಂಗ್ ಫೀಲ್ ಆಗದ್ರಿ ಅಪ್ಪ, 2 ವರ್ಷದ ಕನಸು ಇವತ್ತು ನನ್ಸು ಆಗತೈತೆ. ನೋಡೋಣ, ಎಕ್ಸ್ಪೆಕ್ಟೇಷನ್ ಭಾಳ ಐತೆ. ಯಾರ್ಯಾರು ಹೆಂಗೆ ರಿಯಾಕ್ಷನ್ ಮಾಡ್ತಾರಂತರೂ ಗೊತ್ತಿಲ್ಲ. ಸೊ ಹೆಂಗೆ ಆಗುತ್ತೆ ವಿಡಿಯೋ ಅಂತಲೂ ಗೊತ್ತಿಲ್ಲ. ಸೊ ನೋಡೋಣ ಹೋಗಿ. ಸೊ ಈ ವ್ಲಾಗ್ ಅವ್ರದ್ದು ಎಂದು ಬರ್ತೈತಿ ಅಂದ್ರೆ ಶುಕ್ರವಾರ ದಿವಸ ಬರ್ತೈತಿ. ಅದು ಆದ್ಮ್ಯಾಗ ನಾ ಈ ವ್ಲಾಗ್ ಬಿಡ್ತೀನಿ ರೀ. ಯಾಕಂದ್ರೆ ಒಂಚೂರು ನಾನು ಟೈಟ್ ಶೆಡ್ಯೂಲ್ ಅದಾವೆ. ಒಂದು 2 ದಿವಸದ ನಂದು ವ್ಲಾಗ್ನು ಪೆಂಡಿಂಗ್ ಐತಿ. ಆ್ಯಂಡ್ ನಮ್ಮ ಮೆಕ್ಯಾನಿಕ್ ಮೇಸ್ತ್ರಿ ಅವ್ರು ಈಗ ಬಂದಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ರದರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಂ, ಈಗ ಫ್ಯಾಮ್ಲಿ ಮತ್ತು ಇನ್ನೊಂದು ಹೇಳಾಕತ್ತೀನಿ ಸ್ಟ್ರಿಕ್ಟ್. ಅದು ಜೋಲೋ ಚಿಪ್ಸ್ ಇಷ್ಟ ಇರ್ತೈತಿ, ಭಾಳ ಖಾರ ಇರ್ತೈತಿ. ಸೊ ಫ್ಯಾಮ್ಲಿ ನೋಡೋಕೆ ನನ್ನ ಮುಖ ಹಿಂಗೆ ಕಾಣಾಕತ್ತೈತಿ. ಆಮೇಲೆ ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆತಂದ್ರೆ ಇದಕ್ಕೆಲ್ಲ ಜವಾಬ್ದಾರಿ ಇವ್ರು. ಯಾಕಂದ್ರೆ ಬ್ಯಾಡ ಅಂದ್ರೆ ನಾವು ಅಲ್ಲ ನನಗೆ ಹೆಲ್ತ್ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಐತಿ. ಅದ್ರ ಸಂಬಂಧ ನಾ ವ್ಲಾಗ್ ಕನೆಕ್ಟ್ ನಾ ಅಪ್ಸ್ ಆ್ಯಂಡ್ ಡೌನ್ಸ್, ನಂದು ಹೆಲ್ತ್ ಅಪ್ಸ್ ಆ್ಯಂಡ್ ಡೌನ್ಸ್ ಇರೋದಕ್ಕೆ ನಾನು ಏನೋ ವ್ಲಾಗ್ ಕರೆಕ್ಟಾಗಿ ಮೇಂಟೈನ್ ಮಾಡೋಕ್ಕಾಗತ್ತಿಲ್ಲ. ಕನ್ಸಿಸ್ಟೆನ್ಸಿ ಮೇಂಟೈನ್ ಆಗೋಕತ್ತಿಲ್ಲ. ಬ್ಯಾಡ ಅಂದ್ರೆ ಬಾಯಾಗ ಗುಳ್ಳೆಗ್ಯಾವ್ರಿ. ಸ್ವಲ್ಪ ಹೊಟ್ಟೆ ತುಂಬ ಊಟ ಮಾಡ್ಕೊಂಬಂದೀನಿ. ಅದನ್ನೇನೋ ತಿಂದು ವಾಪಸ್ ಹೋಗೋಣ ಅಂದ್ರೆ ಹಿಂಗೆ ಹಿಡಿತಾರಂತ್ರಿ ಅವ್ರು ಬಂದು. ಆ್ಯಂಡ್ ಇನ್ನೂ ಯಾರ್ಯಾರು ನಮ್ಮ ಹೇಮಂತ್ ಅಣ್ಣನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಈ ವಿಡಿಯೋ ಕೆಳಗೆ ಹಾಕಿರ್ತೀನಿ, ಇಲ್ಲ ಕಂಟಿನ್ಯೂ ಒಂದು 3 to 4 ವೀಡಿಯೋಸ್ ಕೆಳಗೆ ಹಾಕಿರ್ತೀನಿ. ಅವ್ರದ್ದು ವ್ಲಾಗ್ ಬಂದಮೇಲೆ ಈ ವ್ಲಾಗ್ ಬರ್ತೈತಿ. ಎಲ್ಲರದ್ದು ಲಾಸ್ಟ್ ನಾ ಎಕ್ಸ್ಪೀರಿಯನ್ಸ್ ಕೇಳ್ತೀನಿ ಅಂತ ರೀ. ಅವ್ರು ಏನು ಬಿಟ್ಟಿರ್ತಾರೋ ಅದನ್ನು ನಾನು ಮಿಕ್ಸ್ ಮಾಡಿ ಹೊಡಿತೀನಿ ಅಂತ ಒಟ್ಟು. ಈ ವ್ಲಾಗ್ ಜೋಲೋ ಚಿಪ್ಸ್ ಹೇಮಂತ್ ಅವ್ರು ಕಳು ಮಾಡೋ ಪಾಠ. ನಾನು ಹೇಮಂತ್ ಅನ್ನ ಹೊಂಟೀವಿ. ಯಾಕಂದ್ರೆ ಅವ್ರ ಚಾಲೆಂಜಿಗೆ ಒಂದು ಸ್ವಲ್ಪ ತಿನ್ನೋಕೆ ಐಟಮ್ಸ್ ಬೇಕು. ಯಾಕಂದ್ರೆ ಅದು ಜೋಲೋ ಚಿಪ್ಸ್ ಅಂದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರ್ತೈತಿ ಖಾರ ಇರ್ತೈತೆ ಅಂತ. ಬಟ್ ಅದು ಖಾರ ತಡ್ಕೊಳಕ್ಕೆ ಆಗಲಿಲ್ಲ, ಪಟ್ಟ ನೀರು ಕುಡಿಬೇಕಿಲ್ಲ, ಸಕ್ಕರೆ ತಿನ್ಬೇಕು. ಅದು ಏನು ಅವ್ರದ್ದು ಏನೇನು ಪ್ಲ್ಯಾನ್ಸ್ ಅದ ಗೊತ್ತಿಲ್ಲ. ಅದು ಹಕ್ಕಿಕತ್ತಲ್ಲಿ ಏನೇನು ತೊಗೊಂತಾರಂತ ನಾನು ತೋರಿಸ್ತೀನಿ. ಯಾಕಂದ್ರೆ ವ್ಲಾಗ್ ಮಾಡೋಕತ್ತಿಲ್ಲ, ಸುಮ್ಮನೆ ಎದಕ್ಕೆ ಬಿಡ್ಬೇಕು. ಒಂದು ಕಂಟೆಂಟ್ ಸಿಕ್ಬಿಡುತ್ತೆ. 1 ನಿಮಿಷ ಸಿಕ್ಕರು ಸಾಕಲ್ರಿ. ಲೆಂತಿ ಪ್ರೊಸೆಸ್ ಅದಕ್ಕೆ ಅಂತ. ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಮಾಡ್ತಾರೆ ಇವರು. ಎಷ್ಟೊತ್ತಾಗತ್ತೆ ಅಂತ ಹೇಳಕ್ ಬರಂಗಿಲ್ಲ. ಎಲ್ಲೇ ಮನ್ಯಾಗ ಕುಂತಾಗ ಈಗ ಅದು ಟೈಮ್ ಹಚ್ತೀನಿ ರೀ. ನಾನು ಎಷ್ಟು ನಿಮಿಷ ಮಾಡೀವಿ, ಅವ್ರು ಎಷ್ಟು ನಿಮಿಷದ ಹಾಕ್ತಾರೆ, ನಾನು ಫುಲ್ ಡೀಟೇಲ್ ಕೊಟ್ಬಿಡ್ತೀನಿ ಅಂತ. ಅವ್ರ ರೊಟ್ಟಿ ಮೇಲೆ ಹೊಡೆದಾಗತ್ತೆ. ಇಲ್ಲ ಅಲ್ರಿ ಅಷ್ಟೊಂದು ಹೊಡಿಬೇಡ್ರಿ. ಯಾಕಂದ್ರೆ ನಾ ಫಸ್ಟಿಗೆ ಬಿಟ್ಬಿಟ್ರಿ. ನೀವು ಬಿಡ್ರಿ, ನಿಮ್ದು ಬಿಟ್ಟು ಮರ್ದಿಸ್ ನಾ ಬಿಡ್ತೀನಿ ಅಂತ. ಹುಡ್ಕೆ ಹಾಕ್ಬೇಡ್ರಿ. ಮತ್ತೆ ನೀವು ಒಂದು ಟ್ಯಾಕ್ ಸ್ಟ್ಯಾಂಡ್ ಇಟ್ಟು ಇಲ್ರಿ, ಫೋನ ನಿಮ್ಮ ಕೈ ಕೊಟ್ಬಿಡ್ತೀನಿ ಅಂತ. ಹಿಂಗೈತೆ ನೋಡ್ರಿ, ಕಂಟೆಂಟ್ ಕ್ರಿಯೇಟರ್ಸ್ ಅಷ್ಟು ಸುಲಭಿಲ್ಲ ಆಗದ. ಆಗ್ಬೇಕಂತ ಹಠ ಮಾಡೋ ಹೊತ್ನ್ಯಾಗ ಏನು ಮಾಡಕ್ಕೆ ಬರಂಗಿಲ್ಲ. ಫ್ಯಾಮ್ಲಿ ಇಲ್ಲಿಗೆ ಎಲ್ಲ ನಂದು ಪರ್ಸ್ನಲ್ ಕೆಲಸ ಅಂತ ಹೇಳಿದ್ದೆ ಮುಗಿಸ್ಕೊಂಬಂದೆ. ಸೊ ನೆಕ್ಸ್ಟ್ ಈಗೆಲ್ಲ ಇಲ್ಲೆಲ್ಲ ಸೆಟಪ್ ಮಾಡ್ಕೊಳಕತ್ತಾರ. ಇಲ್ಲಿ ಸಕ್ರೆ ಐತಿ, ಇಲ್ಲಿ ಚಾಕ್ಲೇಟ್ ಅದಾವೆ, ಪೇಡೆ ಐತಿ. ಇಲ್ಲೇ ಬರೀ ಹುಚ್ಚರಾಟ ಮಾಡ್ಕೊಂಡು ಕುಂತಾನ್ರಿ. ಇಲ್ಲೊಬ್ಬ ಅದನ್ರಿ, ಇವನು ಅವ್ರ ಹೆಸರು ಕಮಿಟಿ ಅಂತ ಹೇಳ್ರಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಚಾಲೆಂಜಿಂಗ್ ಮಾಡಕತ್ತೀವಿ, ಎಲ್ಲರೂ ಹಿಂಗೆ ಕುಂತೀವಿ. ಇಲ್ಲಿ ಹೇಮಂತ್ ಅನ್ನೋದನ, ಇಲ್ಲ ನಮ್ಮ ಗುಂಡ ಅದನ, ಆ ಕಡೆ ನಮ್ಮ ಗಣೇಶ್ ಅವ್ರು ಅದಾರ, ಕಮಿಟಿ ಗಣೇಶ್ ಅವ್ರು ಅದಾರ. ಫ್ಯಾಮ್ಲಿಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಅವರಿಗೆ ತಿಂದಿದ್ದಕ್ಕೆ ಹೆಂಗೆ ಅನಿಸ್ತಾ ಅಂತ ಹೇಮಂತ್ ಅಣ್ಣನ ಬ್ಲಾಗ್ದಾಗ ನೋಡಿದ್ರಿ. ಆ್ಯಂಡ್ ನಮ್ಮ ಬ್ಲಾಗ್ದಾಗ ಎಸ್ ಕಂಟೆಂಟ್ ಕಳುವು ಮಾಡತ್ತೀನಿ. ಈಗ ತಪ್ಪು ತಿಳ್ಕೊಬಿಡ್ರಿ ಯಾರು. ಅವ್ರು ಬರೀ ತಿಂದರಿಗೆ ಅಷ್ಟೇ ಕೇಳಿದ್ರೆ ಇಲ್ಲಿ ನೋಡೋಕೆ ಕುಂತಾರ್ದು ಏನೂ ಕೇಳಿರಲಿಲ್ಲ. ಸೊ ಇಲ್ಲಿ ನೋಡೋಕೆ ಕುಂತಿದ್ದೆ. ಹೆಂಗೆ ಅನಿಸ್ತಾ ಇವ ನೋಡ್ರಿ, ಬರೇ ಖಾರ ಆಗಿದ್ದಕ್ಕ ಕಣ್ಣೆಲ್ಲ ಉರಿಯಾಕತ್ತಿದ್ವು ರೀ. ಮತ್ತು ಇವ್ನ ಕಣ್ಣು ಕೆಂಪಾಗಿದ್ವು ರೀ. ಬರೇ ಕೈ ಹಿಂಗೆಲ್ಲ ಮಾಡ್ಕೊಳದ್ರಿ, ಒಟ್ಟು ಉರಿಯಾಕತ್ತಿತ್ತಂತ್ರಿ. ಫ್ಯಾಮ್ಲಿ ನಾವು ಇಲ್ಲೇ ನಮ್ಮ ಗುಂಡದನ್ರಿ, ನಾವೆಲ್ಲರೂ ಒಂದೊಂದು ಪೀಸ್ ತಿಂದ್ರಿ. ಚಿಪ್ಸ್ ಒಂದೊಂದು ಪೀಸ್ ತಿಂದ್ವಿ. ನಮಗೆ ತಡ್ಕೊಳಕ್ಕಾಗಲಿಲ್ಲ, ಯಾಕಂದ್ರೆ ಖಾರ ಭಾಳ ಇತ್ತು. ಇವಾಗ 2 ಪೀಸ್ ತಿಂದನ್ರಿ. ಹೆಂಗೆ ಅನಿಸ್ತಂತ ಇವ್ನಿಗೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಕೇಳೋಣ ಅಂತ. ಹೆಂಗೆ ಅನಿಸ್ತದೆ? ಚಲೋ ಐತಿ. ಚಲೋ ಖಾರ ಇತ್ತ ಇಲ್ಲ? ಖಾರ ನಾವು ಉಂಡೋರಿಗೆ ಖಾರ ಅನ್ಸಂಗಿಲ್ಲ ಅಣ್ಣ. ಉಳ್ಳಾದವ್ರಿಗೆ ಖಾರ ಅನ್ಸುತ್ತೆ ಅಷ್ಟೇ. ಫ್ಯಾಮಿಲಿ ಗುಂಡಂದ ಎಕ್ಸ್ಪೀರಿಯನ್ಸ್ ಕೇಳಿ. ಲಾಸ್ಟ್ ನಮ್ಮ ಮೆಕ್ಯಾನಿಕ್ ಫಜ್ಜು ಅವ್ರದಾರ, ಇವ್ರಿಗೂ ಏನೋ ತ್ರಾಸ ಆಗಿಲ್ಲ ಅಂತ. ಸೊ ನಿಮ್ಗೆ ಹೆಂಗೆ ಅನಿಸ್ತೀರಿ? ನಾ ಇನ್ನೊಂದು ಬೇಕಿದ್ರೆ ತಿಂತೀನಿ ರೀ. ಫುಲ್ ಇಲ್ಲ ಐತಿ ನೋಡಿ ಫುಲ್. ಹೌದ್ರಿ, ತಿಂದು ಬಿಡ್ರಿ. ನೋಡ್ರಿ ನೋಡ್ತಿರ್ಬೇಕು. 2 ತರ್ಸೇನ್ರಿ ನಾನು. ಪೂರ 2 ತಿಂತೀನಿ. ಫ್ಯಾಮಿಲಿ ಅದ ಇಲ್ಲ ಐತೆ ನೋಡ್ರಿ. ಇದ ಕುರ್ಕುರ್ ತಿನ್ನಕತ್ತ ನಾವು ಸಾಪು ಗೊತ್ತೈತಂಗ. ತಲೆ ಕೆಡ್ಸೋಬೇಡ್ರಿ. ಮತ್ತೆ ಯಾರು ಎದಿಗಿರಿ ಹೊಡೆದು ನೋಡಿ ತಿನ್ನಕ್ಕೆ ಹೋಗ್ಬಿಡ್ರಿ ಯಾರು, ಗೊತ್ತೈತಂಗ. ಸೊ ಫ್ಯಾಮಿಲಿ ಲಾಸ್ಟ್ ಪರ್ಸನ್ ಅದು ನಮ್ಮ ಹೇಮಂತ್ ಅಣ್ಣ. ಯಾಕಂದ್ರೆ ಅವರ ಈ ಚಾಲೆಂಜಿಗೆ ಸ್ಪಾನ್ಸರ್ ಆಗಿದ್ದೆ.
ಅದು ಮ್ಯಾಗಿಂದ ಇದನ್ನ ಬಾಕ್ಸ್ ನೋಡಿದ್ರೆ ಅಂತಪರಿ ಅಂಜಿಗೆ ಬರಂಗೆ ಅದು ಒಳಗೆ ಕೊಟ್ಟಾರಿ. ಬಟ್ ಅದು ನಮಗೇನು ಅಷ್ಟು ಫೀಲ್ ಆಗಲಿಲ್ಲ. ನಿಜ ಬರೀ ಮಾತಾಡೋಕೆ ಬರಲಿಲ್ಲ, ಒಂದೇ ಬಾಯಿ ತುಂಬ ಹೂಗಳೆಲ್ಲ ಬರಾಕತ್ತಿತ್ತು. ಅದನ್ನು ನಾನು ಲಾಸ್ಟ್ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ. ಈಗ ಹೇಮಂತ್ ಅಣ್ಣ ಸ್ಪಾನ್ಸರ್ ಆಗಿದ್ರೆ ಅವರಿಗೆ ಕೇಳೋಣ ಅಂತ ಅದು ಹೆಂಗೆ ಅನಿಸ್ತಂತ. ಓಕೆ, ಫೈನಲ್ ಆಗಿ 2 ವರ್ಷದ ಕನಸು ಜೋಲೋ ಚಿಪ್ಸ್ ಚಾಲೆಂಜ್ ಮಾಡಬೇಕು ಅಂತ ಫೈನಲ್ ಆಗಿ ಕಂಪ್ಲೀಟ್ ಆಯಿತು. ಬಟ್ ಇದು ಚಾಲೆಂಜ್ನ ಇವತ್ತು ನಾನು ಒಂದೇ ತರಿಸಿದ್ದೆ. ಬಟ್ ನೆಕ್ಸ್ಟ್ ಇದನ್ನು ಒಂದು ಸ್ವಲ್ಪ ಅಪ್ಗ್ರೇಡ್ ಮಾಡ್ತೀನಿ. ಯಾರ್ಯಾರು ಚಾಲೆಂಜ್ ಮಾಡ್ತಾರಲ್ಲ, ಸೊ ಅವ್ರಿಗೆ ಒಂದೊಂದು ತರ್ತೀನಿ. ಇವಾಗಿದ್ದವ್ರು ಇರೋಂಗಿಲ್ಲ, ಸ್ವಲ್ಪ ಬೇರೆ ಜನ ಇರ್ತಾರೆ. ಸೊ ಆದಷ್ಟು ಬೇಗ ಮಾಡಬೇಕಂದ್ರೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೇಕು. ಖಾರ ತಿಂದ್ಬಿಟ್ರೆ ಫಸ್ಟಿಗೆ ಖಾರ ಫುಲ್ ಹಾಗೆ, ಸೊ ನೀರು ಕುಡಿಬೇಕು ಅನ್ಸುತ್ತಲ್ವ, ಸೊ ಅದೇ ಥರ ಆಗಿದ್ದು. ಅದನ್ನ ಬಿಟ್ಟರೆ ನನಗೆ ಅದು ಜಾಕೆಟ್ ಹಾಕ್ಕೊಂಡಿದ್ದೆ, ಸೊ ಫ್ಯಾನ್ ಹಚ್ಚಿದ್ದೆ, ಜಳ ಸ್ವಲ್ಪ ಸೆಕೆ ಹಾಕತ್ತು ಪೂರಾ. ಅದು ತಿಂದಿದ್ದಕ್ಕೆ ಒಂದು ಸ್ವಲ್ಪ ಇವಾಗ ಖಾರ ಊಟ ನಮ್ಮ ಉತ್ತರ ಕರ್ನಾಟಕ ಸೈಡ್ ಎಲ್ಲ ಖಾರದ ಊಟ ಮಾಡೋಕೆ ಹೋದಾಗ ಜಳ ಜಾಸ್ತಿ ಆಗುತ್ತೆ ನಮ್ಗೆ, ಯಾಕಂದರೆ ಖಾರ ತಿಂದಂಗಿಲ್ಲ. ಸೊ ಅದೇ ಥರ ಆಯಿತು, ಅದಕ್ಕೋಸ್ಕರ ಜಾಕೆಟ್ ಬಿಚ್ಚಾಕಿದೆ. ಸೊ ಅದನ್ನು ಬಿಟ್ಟರೆ ಮತ್ತೇನೂ ಇಲ್ಲ. ಸೊ ನಾನು ವೀಡಿಯೋಸ್ಗಳೆಲ್ಲ ನೋಡಿದಾಗ ತುಂಬ ಭಯ ಆಗ್ಬಿಟ್ಟಿದ್ದೆ. ತಿನ್ನಿ ಬೇಡ ಅಂತ ಹೇಳಲ್ಲ, ನಿಮ್ಮ ರಿಸ್ಕು. ನಾವು ನಿಮ್ಗೆ ತಿನ್ನಿ ಅಂತಲೂ ಹೇಳಲ್ಲ, ತಿನ್ನಬೇಡಿ ಅಂತಲೂ ಹೇಳಲ್ಲ. ಸೊ ಚಾಲೆಂಜ್ ತೊಗೊಳಂಗಿದ್ರೆ ತೊಗೊಳ್ಳಿ. ಇದ್ರ ಮೇಲೆ ನಾವು ತಿಂತೀವಿ ಅಂತಂದರೆ ನಿಮಗೆ ಬಿಟ್ಟಿದ್ದು, ತಿಂದು ಹಾಳಾಗೋರಿ. ನಾನಂದ್ರೆ ಏನು ಹೇಳೋಕ್ಕೋಗಲ್ಲ. ಸೊ ತಿನ್ನಬೇಡಿ ತಿನ್ನಿ ಅಂತೇನು ಹೇಳಲ್ಲ, ತಿನ್ನಿ. ನೀವು ಖಾರ ಟ್ರೈ ತಿಂತೀರಾ ಅಂತಂದರೆ ತಿನ್ನಿ. ಬಟ್ ಚಿಕ್ಕ ಹುಡುಗರು ತಿನ್ನಬೇಡಿ, ದೊಡ್ಡವರು ತಿನ್ನಬೇಡಿ. ಅಂದರೆ ಹಿರಿಯರು 60 ವರ್ಷದ ಮೇಲೆ, ಯಾಕಂದ್ರೆ ಅವ್ರು ತಡ್ಕೊಳಕ್ಕಾಗಲ್ಲ. ಪೂರ ಚಿಕ್ಕ ಹುಡುಗರು ಕೂಡ ತಿನ್ನಬೇಡಿ, ಯಾರು ಹುಷಾರಿರೋಲ್ಲ ಅವರು ಕೂಡ ತಿನ್ನಬೇಡಿ. ಓಕೆನಾ? ಐ ಹೋಪ್ ನನಗೆ ತುಂಬ ಖುಷಿ ಆಗ್ತಾಯಿದೆ ಈ ಒಂದು ಚಾಲೆಂಜ್ ನಾನು ಕಂಪ್ಲೀಟ್ ಮಾಡಿದೆ ಅಂತ. ಸೊ ನಾನೇ ಅಂದ್ಕೊಂಡಿರಲಿಲ್ಲ, ನನ್ನ ಮೇಲೆ ನನಗೆ ಸ್ವಲ್ಪ 80-90 ಕಾನ್ಫಿಡೆನ್ಸ್ ಇತ್ತು, ಮಾಡ್ತೀನೋ ಇಲ್ವೋ ಅಂತ. ಈ ಒಂದು ಚಾಲೆಂಜ್ಗೆ ನಮ್ಗೆ ಸಪೋರ್ಟ್ ಕೊಟ್ಟಂಥ ಅಭಿ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಯಾಕಂದ್ರೆ ಅವ್ರು ಬರಲ್ಲ ಅನ್ನಕತ್ತಿದ್ರಿ, ನಾನು ಬರ್ರಿ ಏನಾಗಲ್ಲ, ಬರ್ರಿ ಅಂತ ಕರ್ಕೊಂಬಂದೀನಿ. ಸೊ ಅವ್ರಿಗಂತೂ ತುಂಬ ಥ್ಯಾಂಕ್ಸ್. ಸೊ ಫ್ಯಾಮಿಲಿ, ನಂದು ಒಪಿನಿಯನ್ ನಾನು ಹೇಳಿರಲಿಲ್ಲ, ಎಲ್ಲರದು ಕೇಳಿದೆ. ಬಟ್ ಇವಾಗ ನಾನು ಸಪ್ರೇಟಾಗಿ ಕುಂತ ಹೇಳಕತ್ತೀನಿ. ಎಲ್ಲರೂ ಈ ಥರ ನೋಡಕತ್ತಾರೆ ನನಗೆ ಒಪಿನಿಯನ್ ಹೇಳ್ಬೇಕಾದ್ರೆ. ಸೊ ನಂದು ಒಪಿನಿಯನ್ ಏನಂದ್ರೆ, ಉತ್ತರ ಕರ್ನಾಟಕದವರಿಗೆ ಖಾರ ಹತ್ತಂಗಿಲ್ಲ ಅಂತ ನಾವು ರಿಪೀಟ್ ಭಾಳ ಮಾಡಕತ್ತೀವಿ. ಉತ್ತರ ಕರ್ನಾಟಕದವ್ರು ಅಂತೇಳಿ ನಾವೇನೋ ಒಂದು ಸಿಂಪತಿಗೆ ಏನು ಮಾಡಬೇಕು ಅನ್ನೋ ಉದ್ದೇಶ ನಮ್ದಲ್ಲ. ಬಟ್ ನಾವು ಬೈ ಬರ್ತ್ ಉತ್ತರ ಕರ್ನಾಟಕದವ್ರು. ನಾನು ಹುಟ್ಟಿದ ಇಲ್ಕಲ್ದಲ್ಲಿ ಎಲ್ಲಿ ಬರ್ತೈತಿ ಅಂದ್ರೆ ಬಾಗಲಕೋಟೆ ಡಿಸ್ಟ್ರಿಕ್ದಾಗ ಬರ್ತೈತಿ. ಆಬ್ವಿಯಸ್ಲಿ ನಾವು ಉತ್ತರ ಕರ್ನಾಟಕದವ್ರು ಆದ್ವಿ. ನಾವು ಇಲ್ಲೇ ಹುಟ್ಟಿ ನಾವು ಉತ್ತರ ಕರ್ನಾಟಕದವ್ರು ಹೇಳಿಲ್ಲ ಅಂದ್ರೆ ಚೆಂದ ಅನ್ಸಂಗಿಲ್ಲ. ಸೊ ನಮಗೇನೋ ಇದೇನೋ ಖಾರದೇನೋ ಫರ್ಕ್ ಬೀಳಂಗಿಲ್ಲ, ತಿಂತೀವಿ. ಅದೇನೋ ಚಿಪ್ಸ್ ಬಾಯ ಹಾಕೊಂಡಾಗ ಹೀಟ್ ಆಫ್ ದ ಮೂಮೆಂಟ್ ಎಲ್ಲ ಕಡೆ ಸೈಡ್ ಎಲ್ಲ ಉರಿತೈತೆ ಒಂಚೂರು. ಅದಾಗಿಂದ ಉಗುಳು ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಅದು ಬಿಟ್ಟರೆ ಮತ್ತೇನೂ ಆಗಿಲ್ಲ ನನಗಂತೂ. ಆ್ಯಂಡ್ ನಮ್ಮ ಹುಡುಗ ಒಬ್ಬ ಹಿಂಗೆ ಕಿವಿ ಎಲ್ಲ ಇಟ್ಕೊಂಡು ಅದನ್ನು ಹೇಮಂತ್ ನನ್ನ ಬ್ಲಾಗ್ದಾಗ ಬರ್ತೈತಿ. ನಾವು ಊಟ ಮಾಡ್ಕೊಂಡು ಬಂದಿದ್ದಾರೆ, ನಂಗೆ ಗೊತ್ತಿತ್ತು ಖಾಲಿ ಹೊಟ್ಟೆಲಿದ್ದಂದ್ರೆ ಬರ್ಜರಿ ತಲೆ ಹೊಡಿತೈತೆ ಅಂತ ಗೊತ್ತಿತ್ತು. ಅದಕ್ಕೆ ನಾನು ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಬಂದಿದ್ದೆ. ನಾನು ಸೇಫ್ಟಿ ಹೆಂಗಿರ್ಬೇಕಂತ ಗೊತ್ತಿತ್ತು. ಇನ್ ಕೇಸ್ ಯಾರಾದರೂ ಈ ಜೋಲೋ ಚಿಪ್ಸ್ ಚಾಲೆಂಜ್ ಮಾಡ್ಬೇಕನ್ನೋರು ಇತ್ತಂದ್ರೆ ಮಾಡಿರಿ. ಅದು ಆ್ಯಟ್ ಯುವರ್ ಓನ್ ರಿಸ್ಕ್. ಅದ್ರೊಳಗೆ ಏನು ಕೊಟ್ರೆ ಒಂದು 6 ವರ್ಷದ ಕೆಳಗಿನ ಪಾಪು ಮತ್ತು ಪ್ರೆಗ್ನೆನ್ಸಿ ಇರೋರು, ಅದಾದಮೇಲೆ 60+ ಇರೋರು ಯಾರು ಟ್ರೈ ಮಾಡಬೇಡ್ರಿ. ಇದೇ ಚಾಲೆಂಜ್ ನಾನು ಮತ್ತು ಒಂದು 4-5 ತರಿಸಿ ನಮ್ಮ ಅಜ್ಜಿ ಫಂಕ್ಷನ್ದಾಗ ಅಲ್ಲಿ ಎಲ್ಲರೂ ಬಂದಿರ್ತಾರೆ. ಮೀನ್ಸ್ ಫ್ಯಾಮಿಲಿ ಎಲ್ಲ ಗೆಟ್ ಟುಗೆದರ್ ಆಗಿರ್ತೀವಿ. ಫಸ್ಟ್ ನನ್ನ ಪ್ಲ್ಯಾನ್ ಇತ್ತಿದ್ದು ಮಾಡ್ಬೇಕಂತ. ಬಟ್ ನಾನು ರೈಟ್ ಟೈಮ್ ಹುಡ್ಕಾಕತ್ತಿದ್ದೆ ಯಾರ ಜೊತೆ ಮಾಡ್ಬೇಕಂತ. ಸೊ ಫ್ರೆಂಡ್ಸ್ ಜೊತೆ ಮಾಡ್ಬೇಕಂದ್ರೆ ಈಗ ಅಣ್ಣ ಮಾಡಿದ್ರೆ ಸುಮ್ಮನೆ ಕಾಪಿ ಅದು ಇದು ಬೇಡ. ಅದನ್ನ ವಾಪಸ್ ಸೇಮ್ ಕಂಟೆಂಟ್ ಬರ್ತೈತಿ. ಅದ್ರ ಬದಲಿ ಬೇಡ, ನಾವು ಡೈರೆಕ್ಟಾಗಿ ಹೋಗಿ ನಮ್ಮ ಫ್ಯಾಮಿಲಿ ಜೊತೆನೇ ಮಾಡೋಣ. ಯಾವ ರಿಯಾಕ್ಷನ್ ಕೊಡ್ತಾರಂತ ಯಾರಿಗೂ ಗೊತ್ತಿರಲಿಲ್ಲ. ಸೊ ಅದು ಪ್ಯಾಕೆಟ್ದಾಗ ಸ್ವಲ್ಪ ಖಾರ ಇರ್ತೈತಲ್ಲ, ಅದನ್ನು ಇಲ್ಲ ನಮ್ಮ ಪವನಾಗ ತಿನ್ಸಾನ. ಅವ ಹೆಂಗೆ ಇವ್ರು ತಿನ್ನಿಸ್ತಾರ, ಅವ ಹೆಂಗೆ ರಿಯಾಕ್ಟ್ ಮಾಡ್ತಾನಂತ ನೋಡೋಣ. ನಿನ್ನ ಹೆಸರು 10 ಸರ್ದ ಉಲ್ಟಾ ಹೇಳ. ಪವನ ಉಲ್ಟಾ ಅಪ್ಪಿ ಉಲ್ಟಾ. ನವಪ ತಡಿಬೇಕ ನಿನ್ನ ಇನ್ನೂ 1 ನಿಮಿಷ ಆಗಿರ್ತದೆ. ಹಂಗಂದ್ರೆ ಈಗ 45 ಸೆಕೆಂಡ್ ಆಕೈತಿ. ಏನು ಅನ್ಸಕತ್ತೈತೆ ಅಣ್ಣ ಕರೆಕ್ಟಾಗಿ ಹೇಳು. ಬ್ಯಾ ಚಲೋ ಬರೋದೈತ ಹಾಂ ಅಷ್ಟ. ಮತ್ತೇನಿಲ್ಲ, ನೆಲೆಗೆ ಹಚ್ಚಿದ್ರೆ ಅಣ್ಣಾರ ನೆಲೆಗೆ ಅವ್ರು ಹೇಳ್ತಾನ ನೀರು ತರೋ ನೀರಿಲ್ರಿ. ಈಗ ಹೇಳ್ರಿ ಒಂದೇನೋ ಸೊ ಫ್ಯಾಮಿಲಿಯವ್ರಿಗೆ ಒಂದು ಈಗ ಚಾಲೆಂಜ್ ಪಟ್ ಅಂತ ಕೊಡ್ತೀನಿ. ಅದೇನಂದ್ರೆ ಟಂಗ್ ಟ್ವಿಸ್ಟರ್ ಕಾಗೆ ಪುಕ್ಕ ಗುಬ್ಬೆ ಪುಕ್ಕ ಅಂತ ಹತ್ಸೋದ ಹೇಳ್ರಿ. ಕಾಗೆ ಕುಪ್ಪ ಗುಬ್ಬೆ ಕುಪ್ಪ, 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 ಕಾಗೆ ಕುಪ್ಪ ಗುಬ್ಬೆ ಕುಪ್ಪ. ಆ ಫ್ಯಾಮಿಲಿ ಅವ್ರು ಫಸ್ಟ್ ಹೇಳಿದ್ರೆ ಉಲ್ಟಾ ಹೇಳಿದ್ರು, ತಪ್ಪು ಹೇಳಿದ್ರೆ.
ಅದು ಕಾಗೆ ಪುಕ್ಕ ಗುಬ್ಬೆ ಪುಕ್ಕ ಅವ್ರು ಕಾಗೆ ಕುಕ್ಕ ಮಾಡಿದ್ರಿ ಇರ್ಲಿ ಏನಂತ ಹೇಳ್ರಿ ಖಾರ ಆಯ್ತು ನಾನು ಹೌದಾ ನಿಮ್ಮ ಎಕ್ಸ್ಪೀರಿಯನ್ಸ್ ಹೆಂಗೈತ್ರಿ ಅಣ್ಣಾರ ಎಕ್ಸ್ಪೀರಿಯನ್ಸ್ ಮತ್ತೊಂದ್ಸಲ ಮಾಡೋಕೆ ಅನ್ಸುತ್ತೆ ರೀ ಏನ ಪಾಕೆಟ್ ಕೊಡೋಣ ನೆಕ್ಲಿ ಇದು ಬರೇ ಮಸಾಲ ತಿಂದೇನ್ರಿ ನೆಕ್ಸ್ಟ್ ಟೈಮ್ ಚಿಪ್ಸ ತಿಂದೇನ್ರಿ ಇದ್ರಿ ನಮ್ಮ ಉತ್ತರ ಕರ್ನಾಟಕ ಅಂದ್ರೆ ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರಿ ಅಷ್ಟು ಜಲ್ದಿ ಬಗ್ಗಂಗಿಲ್ಲ ರೀ ನಾವು ಯಾರಿಗೂ ಯಾವ್ದಾರಿ ನೀರು ಕುಡಿಯೋಕೆ ಯಾವ್ದಾರಿ ಪವನ ಫ್ಯಾಮಿಲಿ ಅದ ಚಿಪ್ಸ್ ಖಾರ ಕೊಡೋಕಿನ ಜಾಸ್ತಿ ಅದು ಮಸಾಲೆನೇ ಖಾರ ಕೊಡೋದೈತಿ ಆಗಲೇ ಒಂದು ತಂಗಿಗೂ ಹಚ್ಚಿದ್ರೆ ಅವರು ಓಡಾಡ್ಬಿಟ್ರೆ ಈ ನಮ್ಮ ಪವನಾಗ ಹಚ್ಚಿರ ನೀರು ಕುಡಿಯಕತ್ತೇನ್ರಿ ಮೊದಲು ಅಯ್ಯ ಫ್ಯಾಮಿಲಿ ಹೆವಿ ಮಜಾ ಐತ್ರಿ ಇದು ನಮ್ಮ ಅಣ್ತಮ್ರ ಜೊತೆ ಮಾಡ್ತೀನಿ ನಾನು ಕಸಿನ್ಸ್ ಜೊತೆ ತಿನ್ಬೇಕದ ನ್ಯಾನಿಗೆ ಹಚ್ಕೊಳ್ಳೋರು ಹೆಂಗೆ ತಿಂತ ಹೇಳಿ ತಿನ್ಬೇಕಾದ್ರೆ ಫ್ಯಾಮಿಲಿ ಅದ ಚಿಪ್ಸ್ ಹೆಂಗೆ ತಿನ್ಬೇಕಂದ್ರೆ ಫಸ್ಟಿಗೆ ಎಲ್ಲ ಜಾಲೈನ್ಸಾಗ ಟೀತ್ ಇರ್ತಾವಲ್ರಿ ದೌಡಿ ಹಲ್ಲ ಅಲ್ಲೆಲ್ಲ ತಿಂದ್ಬಿಡೋಗ್ರಿ ಅದು ಕಚ 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 ಅಲ್ಲೇ ತಿಂದ ಫುಲ್ ಮ್ಯಾಶ್ ಮಾಡ್ಬೇಕು ಮೀನ್ಸ್ ಹಿಟ್ಟು ಮಾಡಿ ಆಮೇಲೆ ನುಂಗ್ಬೇಕಾಕೈತಿ ಫಸ್ಟಿಗೆ ಯಾರು ನುಂಗಾಗ ಹೋಗ್ತಾರೆ ಘಾಟ್ ಹತ್ತೈತೆ ಕೆಮ್ಮು ಹತ್ತೈತಿ ಇರಿಟೇಟ್ ಫೀಲ್ ಆಗ್ತೈತಿ ಮೀನ್ಸ್ ಕಿವಾಗೆಲ್ಲ ಬೆಂಕಿ ಬಂದಂಗೆ ಹೊಟ್ಟು ಉರ್ದಂಗೆಲ್ಲ ಆಗ್ತೈತಿ ಈಗ ಎಲ್ಲರಿಗೂ ಬಾಯ್ ಹೇಳಿ ಮನೆಗೆ ಹೋಗೋ ಟೈಮ್ ಅಂತ ಇಲ್ಲ ನಮ್ಮ ಪಜ್ಜು ಬಾಯ್ ಅದಾರ ಬಾಯ್ ಮತ್ತೆ ಭೇಟಿಯಾಗೋಣ ಸಂಡೇ ಮತ್ತು ಸಂಡೇ ಭೇಟಿಯಾಗೋಣ ಮತ್ತೆ ಭೇಟಿಯಾಗೋಣ ಬಾಯ್ ಸೊ ಫ್ಯಾಮಿಲಿಯಲ್ಲಿ ನಮ್ಮ ಸಮರ್ಥವ್ರು ಅದಾರ ಅವ್ರಿಗೂ ಬಾಯ್ ಹೇಳೋಣ ಬಾಯ್ ಸೈನ್ಸ್ ಡೀಪ್ ಸ್ಟಡಿ ಮಾಡತ್ತಾರ್ರಿ ಸೊ ಒಂದು ಸ್ವಲ್ಪ ಮಲ್ ದಬ್ಬಾಕತ್ತಾರ ರಗ ಕೈ ದಬ್ಬಾಕತ್ತಾರ ಎಲ್ಲ ಫ್ಯಾಮಿಲಿ ಲಾಸ್ಟ್ ಫೈನಲ್ ಟಚ್ ಅದ ನಮ್ಮ ಹೇಮಂತಣ್ಣ ಬಾಯ್ ಹೇಳೋಣ ಥ್ಯಾಂಕ್ ಯು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ರಿ ನನಗೆ ಇದು ಪ್ಲ್ಯಾನ್ಸ್ ಇತ್ತು ಮಾಡ್ಬೇಕಂತೇಳಿ ಬಟ್ ನೀವು ಮಾಡಿದ್ದಕ್ಕೆ ನಾವು ಇದನ್ನ ಮಾಡಂಗಿಲ್ಲ ನಾವು ಮಾಡಿದ್ರು ನಮ್ಮ ಅಜ್ಜಿ ಫಂಕ್ಷನ್ಗೆ ಹೋಗಿಲ್ಲ ಅಲ್ಲಿ ನಮ್ಮ ಅಣ್ಣ ಜೊತೆ ಮಾಡ್ತೀನಿ ಹೆವಿ ಮಜಾ ಬಂತು ತಿನ್ನಾಗ 2 ವರ್ಷದಿಂದ ಫಸ್ಟ್ ನಾ ಯೂಟ್ಯೂಬ್ ಚಾನಲ್ ತೆಗಿದ್ನಲ್ಲ ಅವಾಗ ಇತ್ತು ಬಟ್ ಅವಾಗ ರೊಕ್ಕಿಲ್ಲ ಅಂತ ಕೈ ಬಿಟ್ಟಿದ್ದೆ ಇವಾಗ ಏನೋ ಸ್ವಲ್ಪ ಕಡಿಮೆ ರೇಟ್ದಾಗ ಸಿಗ್ತಲ್ಲ ಅಂತಂದು ಶುರು ಮಾಡಿದೆ ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ನೋಡ್ಬೋದು ಯಾಕಂದ್ರೆ ಎಲ್ಲರೂ ಟ್ರೈ ಮಾಡ್ತಾರಲ್ಲ ನಾವು ಒಂದ್ಸಲ ಟ್ರೈ ಮಾಡೋಕೆ ಅನ್ಸೈತೆ ಅದಕ್ಕೋಸ್ಕರ ಬಟ್ ಯಾರು ಮಾಡಂಗಿದ್ರೆ ಮಾಡಿರಿ ಅವ್ರ ರಿಸ್ಕ್ ಅಷ್ಟ ಅವ್ರಿಗೆ ಕಾರ ಅನಿಸ್ಬೋದು ಅನಿಸ್ತಾ ಇರ್ಬೋದು ಓಕೆ ಥ್ಯಾಂಕ್ ಯು ಬಂದಿದ್ದಕ್ಕೆ ಥ್ಯಾಂಕ್ ಯು ಸಹಕರಿಸಿದ್ದಕ್ಕೆ ಥ್ಯಾಂಕ್ ಯು ಅವ್ರು ಬರಲ್ಲ ಅಂದ್ರೆ ನಾನೇ ಕರ್ಕೊಂಡ್ಬಂದಿದ್ದೆ ಸೊ ಫೈನಲಾಗಿ ಅವರು ಟಾಸ್ಕ್ ಮೇಲೆ ವಿನ್ ಆದರೆ ಸೊ ಫ್ಯಾಮಿಲಿ ನೋಡೋದ್ರಲ್ಲ ಇದಾಗಿತ್ತು BTS ಆಫ್ ಜೋಲೋ ಚಿಪ್ಸ್ ಚಾಲೆಂಜ್ ಆ್ಯಂಡ್ ಯಾರಿಗೆ ಈ ವ್ಲಾಗ್ ಮಾಡ್ಬೇಕು ಈ ಚಾಲೆಂಜ್ ನೀವು ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ಇರ್ತೈತಿ ಮಾಡ್ಕೋರಿ ಬ್ಯಾಡ್ ಅನ್ನಂಗಿಲ್ಲ ಬಟ್ ಮಾಡೋದೈತೆ ನಿಮ್ಮ ಓನ್ ರಿಸ್ಕ್ ಮೇಲೆ ಮಾಡಿರಿ ನಾವು ಮಾಡಿವಿ ಅಂತ ನೀವು ಮಾಡಬೇಡ್ರಿ ನಾವು ಇನ್ನೊಬ್ರು ಮಾಡ್ರಿ ಅಂತ ನಾವು ಮಾಡಲ್ಲ ಜಸ್ಟ್ ಇಷ್ಟ ನಾವು ತಿಂದಿದ್ದು ಒಳ್ಳೆ ಮುಂಡೆ ಹೇಳಕತ್ತೀವಿ ಯಾಕಂದ್ರೆ ನಾವು ತಿಂದೀವಿ ಅಂತ ನೀವು ತಿನ್ನೋದು ಚಲೋ ಅಲ್ಲ ಆ್ಯಂಡ್ ಈ ವ್ಲಾಗ್ ಆದಷ್ಟು ಜಲ್ದಿ ನನ್ನ ಚಾನಲ್ದಾಗ ಬರ್ತೈತಿ ಯಾಕಂದ್ರೆ ನಾನು ಮಾಡಿದ್ರೆ ಸ್ವಲ್ಪ ದೊಡ್ಡದಾಗೆ ಮಾಡ್ಬೇಕಂತ ನಂದು ಆಸೆ ಇರ್ತೈತಿ ನೋಡೋದ್ರಲ್ಲ ಇದಾಗಿತ್ತು ನನ್ನ ಇವತ್ತಿನ ಹಕ್ಕಿಕತೆ ಆ್ಯಂಡ್ ಡೈಲಿ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀನಿ ನೋಡೋ ಜವಾಬ್ದಾರಿ ಯಾವತ್ತಿದ್ರು ನಿಮ್ಮದೇ ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಇನ್ನೂ ಯಾರು ಬೆಲ್ ಹೊಡೋದಿಲ್ಲ ಪಟ್ನ ಬೆಲ್ ಐಕನ್ ಕ್ಲಿಕ್ ಮಾಡಿರಿ ಅಂದ್ರೆ ಫಸ್ಟ್ ವೀಡಿಯೋ ನಂದು ನಿಮ್ಗೆ ಬರ್ತೈತಿ ಅಂತ ಹೇಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ ಮತ್ತು ನಾಳೆ ವ್ಲಾಗ್ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ ಬಾಯ್ ಎಲ್ಲರೂ ಆರಾಮಿರಿಪ್ಪ ಅಷ್ಟೇ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್